ದಲಿತ ಸಿಎಂ ಕೂಗು ವಿಪಕ್ಷಗಳ ಪ್ಲಾನ್. ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತ ಕೈ ದಲಿತ ನಾಯಕರು. ಹೌದು, ಒಂದು ಕಡೆ ಸಿಎಂ ಗದ್ದುಗೆಯ ಗುದ್ದಾಟದ ನಡುವೆ ವಿಪಕ್ಷಗಳ ಪ್ಲಾನ್ ಒಂದು ಕಡೆ ಆದರೆ ದಲಿತ ಸಿಎಂ ಕೂಗು ವಿಪಕ್ಷಗಳಿಂದ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯ ಬೆಂಬಲಕ್ಕೆ ನಿಂತ ಕೈ ದಲಿತ ನಾಯಕರು ಮತ್ತೊಂದು ಕಡೆ. ದಲಿತ ಸಿಎಂ ಅಸ್ತ್ರಕ್ಕೆ ಪರಮೇಶ್ವರ್ ಕೌಂಟರ್ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ. ವಿಪಕ್ಷಗಳ ತಂತ್ರ ಮತ್ತು ಅಟ್ಟಹಾಸಕ್ಕೆ ಬ್ರೇಕ್ ಹಾಕುತ್ತಾ ಸರ್ಕಾರ. ಸಿಎಂ ಸಿದ್ದರಾಮಯ್ಯ ಪರ ಗೃಹ ಸಚಿವ ಅಖಾಡಕ್ಕೆ ಇಳಿದಿರುವಂತೆ ಕಾಣಿಸ್ತಾ ಇದೆ. ದಲಿತ ಸಿಎಂ ಮಾಡುವುದು ಕಾಂಗ್ರೆಸ್ಸೇ, ಆದರೆ ಈಗಲ್ಲ. ವಿರೋಧ ಪಕ್ಷಗಳ ತಂತ್ರಕ್ಕೆ ಪರಮೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾದ್ರೂ ಹೇಗೆ? ಯಾಕಂದ್ರೆ ಇದುವರೆಗೂ ಕೂಡ ದಲಿತರು ಯಾರೂ ಸಿಎಂ ಆದಂಥ ನಿದರ್ಶನ ಇಲ್ಲ ಕರ್ನಾಟಕದಲ್ಲಿ. ಸೊ ಹಾಗಾಗಿ ದಲಿತರು ಸಿಎಂ ಆಗೋದು ಪಕ್ಕ, ಅದು ಕಾಂಗ್ರೆಸ್ನಲ್ಲೇ ಆಗುವಂಥದ್ದು. ಆದರೆ ಈಗಲ್ಲ. ಮುಖ್ಯಮಂತ್ರಿಗಳು ಆಡಳಿತ ಮಾಡ್ತಿಲ್ವೇ, ಸಂದರ್ಭ ಬಂದಾಗ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದು. ಕಳೆದ 12 ದಿನಗಳಿಂದ ಬಜೆಟ್ ಸಿದ್ಧತೆಯಲ್ಲಿ ಸಿಎಂ ಅಂತೂ ಬ್ಯುಸಿಯಾಗಿದ್ದಾರೆ. ಸುಮ್ಮನೆ ಆರೋಪ ಮಾಡಬೇಡಿ ಸಿದ್ದರಾಮಯ್ಯನವ್ರ ಮೇಲೆ ಅಂತ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲೇ ದಲಿತ ಸಿಎಂ ಕೂಗು ಎದ್ದಿರುವಾಗ ವಿಪಕ್ಷಗಳ ಮೇಲೆ ಗೂಬೆ ಕೂರಿಸಿದರೆ ಸಚಿವರು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ದಲಿತ ಸಿಎಂ ಚರ್ಚೆಗೆ ಇತಿಶ್ರೀ ಹಾಡಿದ್ರೆ ಪರಮೇಶ್ವರ್. ದಲಿತ ಸಿಎಂ ಕೂಗು ವಿಪಕ್ಷಗಳ ಪ್ಲಾನ್ ಆಗಿತ್ತು. ಆದರೆ ಪರಮೇಶ್ವರ್ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ನಿಂತರ. ಅಂದರೆ ದಲಿತರು ಸಿಎಂ ಆಗೇ ಆಗ್ತಾರೆ, ಅದು ಈಗಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ದಲಿತರು ಮುಂದಿನ ದಿನಗಳಲ್ಲಿ ಸಿಎಂ ಆಗೇ ಆಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದು. ದಲಿತ ಸಿಎಂ ಅಸ್ತ್ರಕ್ಕೆ ತಿರುಗೇಟು ಕೊಟ್ರ ಪರಮೇಶ್ವರ್. ವಿಪಕ್ಷಗಳ ತಂತ್ರ ಮತ್ತು ವಿಪಕ್ಷಗಳ ತಂತ್ರಗಾರಿಕೆಗೆ ಪ್ರತಿತಂತ್ರವನ್ನು ರೂಪಿಸಿದ್ರ ಪರಮೇಶ್ವರ್. ತಮ್ಮ ಹೇಳಿಕೆ ನೋಡಿದಾಗ ಹಾಗೆ ಅನಿಸುತ್ತೆ, ದಲಿತ ಸಿಎಂ ಮಾಡೋದು ಕಾಂಗ್ರೆಸ್ಸೇ, ಆದರೆ ಈಗಲ್ಲ ಅಂತ ಹೇಳ್ತಿದ್ದಾರೆ ಪರಮೇಶ್ವರ್. ಈ ಮೂಲಕ ವಿರೋಧ ಪಕ್ಷಗಳ ತಂತ್ರಕ್ಕೆ ಪರಮೇಶ್ವರ್ ತಿರುಗೇಟನ್ನು ಕೊಟ್ಟಿರುವಂತಹ ಪರಿ ಇದು. ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಬಿಜೆಪಿ ಜೆಡಿಎಸ್ ದಲಿತ ಕಾರ್ಡ್ಗಳನ್ನು ಪ್ಲೇ ಮಾಡ್ತಾ ಇವೆ. ಮುಖ್ಯಮಂತ್ರಿಗಳು ಆಡಳಿತ ಮಾಡ್ತಾ ಇದ್ದಾರಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ ಪರಮೇಶ್ವರ್. ಸುಖ ಸುಮ್ಮನೆ ಗೊಂದಲ ಮೂಡಿಸುವಂಥ ಒಂದು ಪ್ರಯತ್ನಕ್ಕೆ ದಲಿತ ಸಿಎಂ ಕಾರ್ಡನ್ನು ಪ್ಲೇ ಮಾಡ್ತೀವಿ ವಿಪಕ್ಷಗಳು. ಹಾಗಾಗಿ ಇದೆಲ್ಲದರ ನಡುವೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕಾಂಗ್ರೆಸ್ನಲ್ಲಿ ದಲಿತ ವ್ಯಕ್ತಿ ಸಿಎಂ ಆಗೇ ಆಗ್ತಾರೆ, ಆದರೆ ಅದಕ್ಕೆ ಸಮಯ ಬೇಕಷ್ಟೇ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯನವರು ಇದ್ದಾರಲ್ಲ ಸಿಎಂ ಆಗಿ, ಹೀಗಿರುವಾಗ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡುವುದು ಎಷ್ಟು ಮಟ್ಟಿಗೆ ಸರಿ, ಅದು ವಿಪಕ್ಷಗಳು ಅಂತ ಪ್ರಶ್ನೆ ಮಾಡಿದ್ದಾರೆ ಪರಮೇಶ್ವರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.